ತುಂಬಾ ಹಳೆಯ ದೇವಸ್ಥಾನ ತರ ಇದೆ ಇದು. ಯಾವುದೋ ರಾಜ ಮಹಾರಾಜ ಕಟ್ಸಿದಾನೆ ಅನ್ಸುತ್ತೆ. ಹೌದು, ಇದೇ ಚಂದ್ರಮೌಳೇಶ್ವರ ದೇವಸ್ಥಾನ. ನೀನು ನನ್ನ ಗಂಡ ಅಂತ ಒಪ್ಕೋತೀಯ ಅಂತ ಡೌಟ್ ಇತ್ತು, ಆದ್ರೆ ನನ್ನ ಹೃದಯ ನೀನು ನನ್ನ ಒಪ್ಕೋತೀಯ ಅಂತಾನೆ ಹೇಳ್ತಾ ಇತ್ತು. ಕೊನೆಗೂ ನನ್ನ ಹೃದಯದ ಮಾತೆ ಸತ್ಯ ಆಗೋಯ್ತು. ಶಿವಾನಿ, ತುಂಬಾ ದಿವಸದಿಂದ ಹೇಳಬೇಕು ಅಂತಿದ್ದೆ, ಆದ್ರೆ ಹೇಳಕ್ಕಾಗಲಿಲ್ಲ. ಇವಾಗ ತುಂಬಾ ಮನಸ್ಸಿಂದ ಹೇಳ್ತೀನಿ, ಕೇಳು. ಐ ಲವ್ ಯು ಶಿವಾನಿ. ಶಿವಾನಿ, ಏನಾಗಿದೆ ನಿನ್ಗೆ? ನಿನಗೇನಾಗಿದೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಖುಷಿಯಾಗಿದೆ. ನೀನು ನನ್ನ ಪ್ರೀತಿನ ಒಪ್ಕೊಂಡು ನನ್ನನ್ನ ಗಂಡ ಅಂತ ಸ್ವೀಕರಿಸಿರೋದಕ್ಕೆ ನನಗೆ ಖುಷಿ ಆಗ್ತಿದೆ, ತುಂಬಾ ಸಂತೋಷ ಆಗ್ತಾ ಇದೆ. ಏನು? ನಾನ್ ನಿನ್ ಪ್ರೀತಿನ ಒಪ್ಕೊಂಡ್ರೆ ನಿನ್ನ ಗಂಡ ಅಂತ ಸ್ವೀಕರಿಸದ್ನ? ಸಾಧ್ಯನೇ ಇಲ್ಲ. ಸಾಕು ಶಿವಾನಿ, ಇಷ್ಟು ದಿನ ನಾವು ದೂರ ಇದ್ದಿದ್ದು ಸಾಕು. ಮತ್ತೆ ನನ್ನನ್ನು ಸತಾಯಿಸಿ ಖುಷಿ ಪಡಬೇಡ. ಹುಚ್ಚಿನ ತರ ಮಾತಾಡ್ಬೇಡ ತ್ರಿಶೂಲ್. ಯಾರು ಆಟ ಆಡಿಸ್ತಾ ಇರೋದು? ಯಾರು ಸತಾಯಿಸ್ತಾ ಇರೋದು? ನೀನೆ. ಅಲ್ಲಿ ಎಲ್ರ ಮುಂದೆ ನಾನೇ ನಿನ್ ಗಂಡ, ನಾನು ನಿನ್ ಪ್ರಾಣ, ನನಗೇನಾದ್ರೂ ಆದ್ರೆ ನೀನು ಅದನ್ನ ಸಹಿಸೋದಿಲ್ಲ ಅಂತ ಹೇಳಿ ತ್ರಿವಿಕ್ರಮ್ನ ಬೈದು ಕಳಿಸ್ದೆ. ನಾನ್ ಹಾಗೆ ಮಾಡಿದ್ನ? ಏನ್ ಹೇಳ್ತಿದ್ಯಾ ನೀನು? ಸುಮ್ನೆ ಸುಳ್ಳು ಹೇಳಿ ಕತ್ತೆ ಕಟ್ಬೇಡ. ನಾನು ಹೇಳ್ತಾ ಇರೋದು ಸತ್ಯ. ಇದೆಲ್ಲ ನಿನ್ ಬಾಯಿಂದ ಬಂದ್ ಮಾತು. ಸುಮ್ನೆ ನನಗ್ ಕೋಪ ಬಸ್ಬೇಡ. ನಾನು ಏನ್ ಮಾತಾಡಿರ್ತೀನಿ ಅಂತ ನನಗ್ ಗೊತ್ತಿರುತ್ತೆ. ನೀನ್ ಹೀಗೆ ಆಟಾಡಿಸ್ತೀಯ ಅಂತ ಗೊತ್ತಿತ್ತು. ಗೋವಿಂದ್ ಬಾಬಾ ನೀನ್ ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರು, ಅದನ್ನ ನಾನು ತಗೊಂಡ್ಬಿಟ್ಟಿದ್ದೀನಿ, ಬೇಕಾದ್ರೆ ನೋಡು. ತ್ರಿವಿಕ್ರಮ್, ನಿನಗೆ ಅವನ ಬಗ್ಗೆ ಮಾತಾಡೋದಕ್ಕೆ ಯಾವ ಹಕ್ಕು ಇಲ್ಲ. ಅವನ್ ಮೇಲೆ ಕೈ ಮಾಡ್ತೀಯ? ಎಷ್ಟೋ ಧೈರ್ಯ ನಿನ್ಗೆ? ನನಗೆ ಅಡ್ಡ ಬಂದು ಪೂಜೆನ ಹಾಳು ಮಾಡಿದ್ದು ಅವನಲ್ಲ, ನೀನು. ತ್ರಿಶೂಲ್ ಮೋಸ್ಗಾರ ಅಲ್ಲ. ಅವನು ಯಾರನ್ನ ಪ್ರೀತಿಸ್ತಾ ಇದ್ನೋ ಅವಳನ್ನೇ ಪಡ್ಕೊಂಡಿದ್ದಾನೆ. ಅವನು ವೀರ. ಒಂದ್ ಹೆಣ್ಣಿಗೆ ಒಂದ್ಸತಿ ಮದುವೆ ಆದ್ರೆ ಮುಗೀತು. ಅವಳಿಗೆ ಯಾರ್ ತಾಳಿ ಕಟ್ಟಿರ್ತಾನೋ ಅವನೇ ಅವಳ ಸರ್ವಸ್ವ. ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲ ನನ್ನ ಗಂಡ. ಹೆಂಗೆ? ಇಷ್ಟು ದಿನ ನೀನು ಹೇಳೋ ಎಲ್ಲ ಮಾತು ನನ್ನ ಹಾರ್ಟ್ ಅಲ್ಲಿ ರೆಕಾರ್ಡ್ ಆಗ್ತಾ ಇತ್ತು, ಇವತ್ತು ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ನಮ್ಮಿಬ್ಬರ ಪ್ರೀತಿ ಶುರು. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಶಿವಾನಿ? ಇದೇ ಖುಷಿನಲ್ಲಿ ಹೋಗಿ ದೇವರಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬರೋಣ ಅನಿಸ್ತದೆ. ಇವಾಗಲೇ ಹೋಗಿ ಬರ್ತೀನಿ. ಐ ಲವ್ ಯು ಶಿವಾನಿ. ಶಿವಾನಿ ಇಷ್ಟು ಸಮಯವಾದರೂ ನಾಗಲೋಕಕ್ಕೆ ಬರಲಿಲ್ಲವೆಂದರೆ ಅವಳ ಪೂಜೆ ಇನ್ನೂ ಸಂಪೂರ್ಣವಾಗಿಲ್ಲವೆಂದು ಅರ್ಥ. ಅವಳಿಗೆ ತ್ರಿಶೂಲನೇ ಆದಿಶೇಷನೆಂಬ ವಿಷಯವು ಕಿಂಚಿತ್ತೂ ತಲುಪಿರಲು ಸಾಧ್ಯವಿಲ್ಲ. ಶಿವನಿಗೆ ವಿಷಯ ತಲುಪದಿದ್ದರೇನು? ನಾನು ಅವಳಿಗೆ ವಿಷಯ ತಲುಪಿಸುತ್ತೇನೆ. ಆದಿಶೇಷ ಬೇರೆ ಯಾರು ಅಲ್ಲ, ತ್ರಿಶೂಲನೇ ಎಂದು ಅವಳಿಗೆ ಮನದಟ್ಟು ಮಾಡುತ್ತೇನೆ. ಆದಿಶೇಷನ ಬಗ್ಗೆ ತಿಳಿಯಲೇಬೇಕು. ಅದಕ್ಕೆ ಸೂಕ್ತ ಸಮಯವನ್ನು ನಾನು ಕಂಡುಹಿಡಿಯುತ್ತೇನೆ.
ನಾಡಿದ್ದು ಸಂಪೂರ್ಣ ಚಂದ್ರಗ್ರಹಣವಿದೆ. ಅಂದೇ ಸೂಕ್ತವಾದ ಸಮಯವನ್ನು ಎಲ್ಲ ಗೋಚರಿಸುತ್ತಿದೆ. ಅದಕ್ಕೂ ಮೊದಲೇ ಹೇಳಿದರೆ ಗಂಡಾಂತರಗಳು ಎದುರಾಗಬಹುದು. ಸ್ವಲ್ಪ ಕಾಯುತ್ತೇನೆ. ಬರುವ ಚಂದ್ರಗ್ರಹಣದ ದಿನ ಭೈರವಗಿರಿಯಲ್ಲಿರುವ ಚಂದ್ರಮೌಳೇಶ್ವರನ ದೇವಸ್ಥಾನಕ್ಕೆ ಶಿವಾನಿಯನ್ನು ಬರ ಹೇಳಿ ಪರಮೇಶ್ವರನ ಸಾಕ್ಷಿಯಾಗಿ ಅವಳಿಗೆ ಎಲ್ಲವನ್ನೂ ತಿಳಿಸುತ್ತೇನೆ. ಚಂದ್ರಗ್ರಹಣವಾಗುತ್ತಿದ್ದಂತೆ ಶಿವಾನಿಗೆ ತ್ರಿಶೂಲನೇ ಆದಿಶೇಷನೆಂಬ ಸತ್ಯ ತಿಳಿಯುತ್ತದೆ. ಶಿವಾನಿ ಆದಿಶೇಷ ಒಂದಾಗುತ್ತಾರೆ. ಇಡೀ ನಾಗಲೋಕವೇ ಸಂಭ್ರಮಿಸುತ್ತದೆ. ಈಗ ಹೇಗಾದರೂ ಮಾಡಿ ಚಂದ್ರಗ್ರಹಣದ ದಿನ ಶಿವಾನಿ ಭೈರವಗಿರಿಗೆ ಬರುವ ಹಾಗೆ ಮಾಡಬೇಕು. ನಾನು ಅವಳನ್ನು ನೇರವಾಗಿ ಭೇಟಿ ಮಾಡಲು ಸಾಧ್ಯವಿಲ್ಲ. ನಾನೇ ಬೇರೆ ಯಾವುದಾದರೂ ಒಂದು ದಾರಿಯನ್ನು ಹುಡುಕಬೇಕು. ಅದ್ ಹಾಗಲ್ಲ ತ್ರಿವಿಕ್ರಮ್. ಮಾಯಂಗನೆ, ನನ್ನ ಸಮಾಧಾನ ಮಾಡಕ್ ಬರ್ಬೇಡ. ನಾನ್ ಲವ್ ಮಾಡಿ ಶಿವಾನಿ ಆ ತ್ರಿಶೂಲ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ ಅಂದ್ರೆ ಏನ್ ಅರ್ಥ ಹೇಳೋ? ಎಲ್ರ ಮುಂದೆ ಅವಮಾನ ಮಾಡಿದ್ಲು. ನನಗ್ ಬರ್ತಾ ಇರೋ ಕೋಪಕ್ಕೆ ಆ ಶಿವಾನಿಯನ್ನ ಸಾಯಿಸ್ಬೇಡ ಅನ್ಸ್ತದೆ. ಸಾಯಿಸ್ತ್ಯಾ? ನನ್ ಮನ್ಸಿಗೆ ಬರ್ತಾ ಇರೋದೊಂದೇ. ಆದ್ರೆ ಏನ್ ಮಾಡ್ಲಿ, ಶಿವಾನಿನ ಲವ್ ಮಾಡ್ತಾ ಇದ್ದೀನಿ. ಅವಳೇ ಬೇಕು ಅಂತ ಹಠ ಹಿಡಿದಿದ್ದೀನಿ. ಅವಳನ್ನ ಸಾಯಿಸ್ಲಕ್ ಆಗಲ್ವೇ? ಮಾಯಾ, ಶಿವಾನಿ ನಂಗೆ ಯಾಕೋ ಸಿಗಲ್ಲ ಅನ್ಸುತ್ತೆ. ನಾನು ಏನ್ ಮಾಡ್ಲಿ? ಆತಂಕ ಪಡ್ಬೇಡ ತ್ರಿವಿಕ್ರಮ್, ತಾಳ್ಮೆಯಿಂದ ಇರು. ಯಾವುದೇ ಕಾರಣಕ್ಕೂ ಶಿವಾನಿ ತ್ರಿಶೂಲ್ನ ಸೇರೋದಿಲ್ಲ. ಅವಳು ನಿನ್ಗೆ ಸೇರ್ತಾಳೆ. ಇದೇ ಮಾತನ್ನ ಅಂತ ಎಷ್ಟ್ ಸತಿ ಹೇಳ್ತೀಯ? ಅದರಿಂದ ಏನು ಯೂಸ್ ಇಲ್ಲ. ಇಷ್ಟು ದಿನ ಆಗ್ತಾ ಇದ್ದಿದ್ದೆ ಬೇರೆ, ಮುಂದೆ ಆಗೋದೇ ಬೇರೆ. ಪರಿಸ್ಥಿತಿ ನಮ್ ಕಡೆ ತಿರುಗ್ತಾ ಇದೆ ತ್ರಿವಿಕ್ರಮ್. ಈಗ ನನ್ನ ಆಟ ನೋಡು. ಶಿವಾನಿ ಸುಲಭವಾಗಿ ನಿನ್ ಕೈ ಸೇರ್ತಾಳೆ. ನಾನ್ ಗುರಿ ಇಟ್ಟಾಗಿದೆ. ಇನ್ನು ಬೇಟೆ ಬಲಿಯಾಗ್ಬೇಕಷ್ಟೆ. ಶಿವಾನಿ, ಗುರುದೇವ, ನಾನೇ ನಿನ್ನ ಗುರುದೇವ. ನಿಮ್ಮ ರೂಪ? ಒಂದು ಮಹತ್ತರ ಕಾರಣಕ್ಕಾಗಿ ನನ್ನ ರೂಪವನ್ನು ಬದಲಿಸಿದ್ದೇನೆ. ಯಾವ ಕಾರ್ಯ? ಅದನ್ನು ಹೇಳುವಂತ ಕಾಲ ಇನ್ನು ಕೂಡಿ ಬಂದಿಲ್ಲ. ನಿನಗೆ ತಿಳಿಸಬೇಕಾದ ವಿಷಯಗಳು ಬಹಳ ಇದೆ. ಹೇಳಿ ಗುರುದೇವ, ಏನು ವಿಷಯ? ಅದಕ್ಕೆ ಗ್ರಹಗತಿಗಳು ಸಂಧಿಸಿ ಸೂಕ್ತ ಸಮಯ ಕೂಡಿ ಬರಬೇಕು. ಅದು ಯಾವಾಗ ಆಗುವುದು? ಸನಿಹದಲ್ಲಿರುವ ಸಂಪೂರ್ಣ ಚಂದ್ರಗ್ರಹಣದ ದಿನ. ನೀನು ಅಂದು ಭೈರವಗಿರಿಯಲ್ಲಿರುವ ಚಂದ್ರಮೌಳೇಶ್ವರನ ಸನ್ನಿಧಿಗೆ ಬರಬೇಕು. ನಾನು ಅಲ್ಲಿಗೆ ಬರುತ್ತೇನೆ. ನಿನಗೆ ಎಲ್ಲವನ್ನೂ ತಿಳಿಸುತ್ತೇನೆ. ಗುರುದೇವ, ಅದೇನು, ಯಾವುದರ ಕುರಿತು ಅಂತ ಆದರೂ ಹೇಳಿ. ಅದು ಸಾಧ್ಯವಿಲ್ಲ. ಪೂರ್ಣ ಚಂದ್ರಗ್ರಹಣದ ದಿನ ನಾನು ನಿನಗೆ ತಿಳಿಸುತ್ತೇನೆ. ಗುರುದೇವ, ಗುರುದೇವ, ಇದೇನಿದು? ಗುರುದೇವ ಕನಸಲ್ಲಿ ಬಂದಿದ್ರು. ಅದು ಬೇರೆ ರೂಪ ಪಡ್ಕೊಂಡಿದ್ರು. ಯಾವುದೋ ಮಹತ್ತರವಾದ ಕಾರ್ಯಕ್ಕೆ ರೂಪ ಬದಲಾಯಿಸಿದ್ದೇನೆ ಅಂತ ಬೇರೆ ಹೇಳಿದ್ರು. ಯಾವ ಕಾರ್ಯ ಅದು? ಅವ್ರು ಯಾವುದೋ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮುಖ್ಯವಾದ ವಿಚಾರ ಹೇಳಬೇಕು ಅಂದ್ರು. ಏನದು? ಯಾವ ವಿಚಾರ ಅದು? ಚಂದ್ರಗ್ರಹಣದ ದಿನ ಭೈರವಗಿರಿಲಿ ಸಿಗ್ತೀನಿ ಅಂದ್ರು. ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಾ? ನಾಡಿದ್ದೆ ಚಂದ್ರಗ್ರಹಣ. ಅವತ್ ಗುರುದೇವ ನನಗೆ ಸಿಗ್ತಾರ? ಏನು ಮುಖ್ಯವಾದ ವಿಷಯ ಅದ ಅಂದ್ರು. ಏನಿರ್ಬೋದು? ಏನಾದ್ರೂ ಆಗಿರ್ಲಿ, ನಾಡಿದ್ದು ನಾನು ಅಲ್ಲಿಗೆ ಹೋಗ್ಲೇಬೇಕು. ಅಮ್ಮ, ಸರಿ, ನಾನು ಆಮೇಲೆ ಮಾಡ್ತೀನಿ. ಯಾಕಮ್ಮ ಶಿವಾನಿ, ಒಂಥರ ಇದೆಯಾ? ಅಮ್ಮ, ನಾನು ಭೈರವಗಿರಿಗೆ ಹೋಗ್ಬೇಕು ಅನ್ಕೊಂಡಿದ್ದೇನೆ. ಭೈರವಗಿರಿನ? ಅಲ್ಲಿಗೆ ಯಾಕೆ? ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ. ಇದ್ದಕ್ಕಿದ್ದ ಹಾಗೆ ದೇವಸ್ಥಾನನಾ? ಹಾ, ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಏನು ಅತ್ತೆ ಸೊಸೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀರಾ? ನಾನು ಜಾಯ್ನ್ ಆಗ್ಬೋದಾ? ಶಿವಾನಿ ನಿನಗೆ ವಿಷಯ ಹೇಳಿಲ್ವಾ? ಗುಡ್ ನ್ಯೂಸ್ ಹೇಳೋಂತ ಮ್ಯಾಟ್ರ್ ಏನಾಗಿಲ್ವಲ್ಲ? ಅವಳೇನೋ ಭೈರವಗಿರಿಗೆ ಹೋಗ್ಬೇಕಂತೆ. ಭೈರವಗಿರಿಗ?
ನನಗೆ ಹೇಳಲ್ಲ ಅಲ್ಲಿಗೆ ಯಾಕೆ? ದೇವಸ್ಥಾನಕ್ಕಂತೆ. ನನ್ಗೇನೋ ಬೇಡ ಅನ್ನಿಸ್ತಾ ಇದೆ. ಇವತ್ತು ಚಂದ್ರಗ್ರಹಣ, ನಿಮ್ಮಪ್ಪ ಬೇರೆ ಮನೇಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೌದು, ಗ್ರಹಣದಲ್ಲಿ ಕಷ್ಟ. ಗ್ರಹಣದಲ್ಲೇ ಆ ಪೂಜೆ ಮಾಡ್ಬೇಕು, ನಾನು ಹೋಗ್ಲೇಬೇಕು. ಶಿವಾನಿ, ಅಮ್ಮ ಹೇಳೋದು ಯಾಕೋ ನನಗೂ ಸರಿ ಅನ್ನಿಸ್ತಾ ಇದೆ. ಅದು ಈ ಟೈಮಲ್ಲಿ. ವಿಶೂರ್, ಏನು ಆಗಲ್ಲ. ಅಲ್ಲಮ್ಮ, ಅಲ್ಲಿಗೆಲ್ಲ ನಿನ್ನ ಕಳ್ಸೋದು ಯಾಕೋ ಸರಿ ಕಾಣಿಸ್ತಿಲ್ಲ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಅಂತ ಎಲ್ಲಿ ಹೇಳ್ದೆ? ಜೊತೆಗೆ ತ್ರಿಶೂಲ ಬರ್ತಿದ್ದಾನೆ. ಅಮ್ಮ, ಯು ಡೋಂಟ್ ವರಿ, ನಾನು ಶಿವನ ಜೊತೆ ಹೋಗಿ ಬರ್ತೀನಿ. ಗ್ರಹಣಕ್ಕೆ ಗ್ರಹಣ ಇಡಿಸ್ಬಿಡ್ತೀನಿ, ನೀವೇ ತಲೆ ಕೆಡಿಸ್ಕೊಬೇಡಿ. ಇಷ್ಟೊತ್ತು ನೀನೇ ಬೇಡ ಅಂತಿದ್ಯಲ್ಲೋ? ನಾನ ಯಾವಾಗ ಬೇಡ ಅಂದೆ? ನಾನು ಹಂಗೆ ಹೇಳಿಲ್ವಲ್ಲ. ನೀವೆಲ್ಲೋ ಭ್ರಮೆನಲ್ಲಿದ್ದೀರಾ ಅನ್ಸುತ್ತೆ ಅಲ್ವಾ ಶಿವಾನಿ? ಆಹಾ, ಇಷ್ಟೊತ್ತವರೆಗೂ ಬೇಡ ಅಂತಿದ್ದೋನು ಅತ್ಗೆ ಜೊತೆ ಕರೆದ ತಕ್ಷಣ ಮಾತೆ ಬದಲಾಯಿಸ್ಬಿಟ್ಟೆ ಅಲ್ವಾ? ಅಮ್ಮ, ಅಣ್ಣ ಯಾಕೋ ಬರ್ತಾ ಬರ್ತಾ ಟೀಮ್ ಚೇಂಜ್ ಮಾಡ್ತಿದ್ದಾನೆ. ಏನಮ್ಮ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾವು ಹುಷಾರಾಗಿ ಹೋಗಿ ಬರ್ತೀವಿ. ಹೌದಮ್ಮ, ಶಿವಾನಿನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಸೆಕ್ಯೂರಿಟಿ ತರ ಇರ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಸೆಕ್ಯೂರಿಟಿ ತರ ಬೇಡ, ಗಂಡನ್ ತರಾನೇ ಇರು. ಗಂಡ ಅಂದ್ರೂ ಅದೇ ಅಲ್ವಾ? ಬಂದೆ. ಬ್ರೋ, ನಾನೇ. ಏನ್ ಬ್ರೋ ನೀನು ಹಾಯ್ ಮಾಡಿದ್ರೆ ವಾಪಸ್ ಹಾಯ್ ಮಾಡೋದಿಲ್ಲ? ಕೋಪನಾ? ಶಿವಾನಿ ಅಷ್ಟೆಲ್ಲ ಹೇಳದ್ಮೇಲೆ ಕೋಪ ಬರ್ತಾ ಇರತ್ತಾ? ಕೂಲ್ ಬ್ರೋ, ಕೂಲ್. ಟ್ರೈಲರ್ಗೆ ಹಿಂಗೆ ಅಧರೋಗ್ಬಿಟ್ರೆ ಹೆಂಗೆ? ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ಬ್ರೋ. ಶಿವಾನಿ ನನ್ನನ್ನ ಏನಂತ ಕರೆದ್ಲು? ಎಲ್ರ ಮುಂದೆ ನನ್ನ ಗಂಡ ಅಂದ್ಲು. ಆಮೇಲೆ ನನ್ನ ಜೊತೆ ಟ್ರಿಪ್ಗೆ ಹೋಗ್ತೀನಿ ಅಂತಾನು ಹೇಳಿದ್ಲು. ಟ್ರಿಪ್ ಅಂದ್ರೆ ಟ್ರಿಪ್ ಅಲ್ಲ, ಅದು ಹನಿಮೂನ್. ಮನೆಯವ್ರ ಮುಂದೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ಲು. ಆದ್ರೆ ನಾವು ನಿಜವಾಗ್ಲೂ ಎಲ್ಲಿಗೆ ಹೋಗ್ತಾ ಇರೋದು ಗೊತ್ತಾ? ಬೇಡ ಬಿಡು ಬ್ರೋ, ಸುಮ್ನೆ ಅದೆಲ್ಲ ಹೇಳಿದ್ರೆ ಆಮೇಲೆ ನೀನು ಜಾಸ್ತಿ ಉರ್ಕೊಂಡು ಬರ್ನ್ ಆಗ್ಬಿಡ್ತೀಯ. ಬರ್ನ್. ಏಯ್ ತ್ರಿಶೂಲ್, ಪದೇ ಪದೇ ನನಗೆ ಗುರುಸ್ಬೇಡ. ಶಿವಾನಿ ಯಾವತ್ತಿದ್ರು ನನ್ನೋಳು. ನೀನಿನ್ನು ಆ ಭ್ರಮೇಲೆ ಬದುಕ್ತಾ ಇದೀಯಾ? ಹಿಂಗ ಆಗ್ಬಾರ್ದಾಗಿತ್ತು. ಸರಿ ಸರಿ, ನಿನ್ ಜೊತೆ ಜಾಸ್ತಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ನನಗೆ ಮನೇಲಿ ಹೆಂಡತಿ ಇದ್ದಾಳೆ, ನನಗೋಸ್ಕರ ಕಾಯ್ತಾ ಇರ್ತಾಳೆ. ಹೆಂಡತಿನ ಜಾಸ್ತಿ ಕಾಯಿಸ್ಬಾರ್ದಂತೆ. ನಾನ್ ಬರ್ಲಾ? ಬಾಯ್ ಬಾಯ್. ತ್ರಿವಿಕ್ರಮ್, ನೋಡಿದ್ಯಾ ಎಷ್ಟು ಮಾತಾಡ್ತಾನೆ ಅಂತ? ತ್ರಿವಿಕ್ರಮ್, ಸಮಾಧಾನ ಮಾಡ್ಕೋ, ದುಡುಕ್ ಬೇಡ. ನಾನ್ ಸುಮ್ನಿರ್ಬೇಕಾ? ನಾನ್ ಸುಮ್ನಿದ್ರೆ ಅವ್ರಿಬ್ರು ಹನಿಮೂನ್ ನಡೆದೋಗುತ್ತೆ. ತ್ರಿವಿಕ್ರಮ್, ಅದ್ ಹಾಗಲ್ಲ. ಏನ್ ಮಾಡ್ತೀಯಾ? ನಡಿ, ಅವ್ರ ಹಿಂದೆ ನಾವು ಹೋಗೋಣ. ಅವ್ರ ಅದ್ ಹೇಗ್ ಒಂದಾಗ್ತಾರೋ ನೋಡೇ ಬಿಡೋಣ. ನಾವ್ ಅಲ್ಲಿಗೆ ಹೋಗ್ಬೇಕಾ? ಹೌದು, ಹೋಗ್ಲೇಬೇಕು. ಅವರಿಬ್ರು ಒಂದಾಗದನ್ನ ನಾವು ತಡಿಬೇಕು. ತಡಿತೀವಿ ಅಷ್ಟೇ. ನೂರಾರು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಮಧ್ಯದಲ್ಲಿರೋ ಭೈರವಗಿರಿ ದೇವಸ್ಥಾನಕ್ಕೆ ಈಗ ಯಾಕೆ ಅಂತ ಅಷ್ಟೇ. ಶಿವಾನಿ ಅಲ್ಲೇನೋ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ದಾಳೆ. ಇವನು ಖುಷಿಲಿರೋದು ನೋಡಿದ್ರೆ ಸ್ವಾಮಿ ಕಾರ್ಯಕ್ಕಿಂತ ಸ್ವಕಾರ್ಯಕ್ಕೆ ಹೋಗ್ತಿರೋದು ಅನ್ಸುತ್ತೆ. ಗೋವಿಂದ, ಸುಮ್ನಿರು ಸಾಕು. ಮೊದ್ಲೇ ತಡ ಆಗಿದೆ ಅವ್ರಿಗೆ. ಕೈಯಲ್ಲಿರೋ ಹಣ್ಣು ಅವ್ರಿಗೆ, ನಿನ್ಗಲ್ಲ. ಅವರಿಗ ನನಗೆ ಅನ್ಕೊಂಡೆ. ಅವರೇ ತಿನ್ಲಿ, ನವ ಜೋಡಿಗಳಲ್ವಾ. ತ್ರಿಶೂಲ್, ಶಿವಾನಿ,
ನಿಮ್ ಬೇಕಿರೋ ವಸ್ತುಗಳೆಲ್ಲ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅಲ್ಲಿ ತುಂಬಾ ಚಳಿ ಅಂತೆ, ಶಾಲು ಇಟ್ಟಿದ್ದೀನಿ. ಅಮ್ಮ ನೀವ್ಯಾಕೆ ತೊಂದರೆ ತಗೊಂಡ್ರಿ? ಎಲ್ಲ ಅಲ್ಲೇ ತಗೋತಾ ಇದ್ವಿ. ಭೈರವಗಿರಿಲಿ ಏನು ಸಿಗಲ್ಲ. ಈಗ ಗ್ರಹಣದ ಸಮಯ ಬೇರೆ, ಹೊರಗಡೆ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಏನಮ್ಮ ನೀವು ಈ ಮೂಢನಂಬಿಕೆನ ನಂಬ್ಕೊಂಡು? ಹಾಗಲ್ಲಪ್ಪ, ಹಿರಿಯರು ತಿಳಿ ಹೇಳಿದ್ದಾರೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇರತ್ತೆ. ಗ್ರಹಣನ ಸುಲಭವಾಗಿ ತಗೋಬೇಡ. ಇಲ್ಲಮ್ಮ, ನೀವು ಆರಾಮಾಗಿರಿ. ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ. ಓಕೆ, ಆಶೀರ್ವಾದ ಮಾಡಿ. ಹುಷಾರಾಗಿ ಹೋಗಿ ಬನ್ನಿ. ತ್ರಿಶೂಲ್, ಶಿವಾನಿ, ನನ್ ಮಾತು ನೆನ್ಪಿರ್ಲಿ. ಗ್ರಹಣದ ಸಮಯ ಎಲ್ಲೂ ಆಚೆ ಹೋಗ್ಬಾರ್ದು. ಇಲ್ಲ, ಎಲ್ಲೂ ಹೋಗೋದಿಲ್ಲಮ್ಮ. ಆಗ ಫೋನ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್ ಬ್ರೋ. ಹೇಳ್ತಿ ಬಾರ, ನಾನೇ ಎತ್ಕೋತೀನಿ. ತ್ರಿಶೂಲ್, ಗಾಡಿ ನಿಲ್ಸು. ಅಲ್ಲ, ಗಾಡಿ ನಿಲ್ಸು ಅಂದೆ. ಏನಾಯ್ತು ಶಿವಾನಿ? ಏನ್ ಮಾಡ್ತಿದ್ಯಾ ನೀನು? ನಾನೇನ್ ಮಾಡ್ತಾ ಇದೀನಿ? ವಾಹನ ಚಾಲನೆ. ಅದನ್ನ ರಸ್ತೆ ನೋಡ್ಕೊಂಡ್ ಮಾಡ್ಬೇಕು, ನನ್ನನ್ನು ನೋಡ್ಕೊಂಡಲ್ಲ. ಮುಂದೆಗಡೆ ಹಂಪ್ ಇದೆ, ನೋಡ್ಕೊಂಡ್ ಡ್ರೈವ್ ಮಾಡು. ಆಯ್ತು, ರಸ್ತೆ ನೋಡ್ಕೊಂಡೆ. ಕಾದ್ರೂ ಬಂದ್ನು ಅಂತ. ತಿಡುಕ್ಮೂತಿ ಸಿದ್ದಮ್ಮ ಸ್ವಲ್ಪನೂ ರೊಮ್ಯಾಂಟಿಕ್ ಅನ್ನೋದೇ ಇಲ್ಲ. ಏನಂದೆ? ಏನಿಲ್ಲ, ರಸ್ತೆ ಮಾಡಿರೋ ಇಂಜಿನಿಯರ್ ಕಿಲೋಮೀಟರ್ ಒಂದು ಹಂಪಿಟ್ಟಿದ್ದಾನೆ, ಏನು ಯೂಸ್ ಇಲ್ಲ ಅಂತ ಬೈಕೋತಾ ಇದ್ದೆ. ಭೈರವಗಿರಿಗೆ ರೀಚ್ ಆಗ್ಲಿ ನಿನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಗೊತ್ತು. ಹೇಗಿದ್ರು ಅಲ್ಲಿರೋದು ನಾವಿಬ್ರೇ. ಮಾಯಾ, ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ? ಭೈರವಗಿರಿ ದೇವಸ್ಥಾನಕ್ಕೆ. ಹನಿಮೂನ್ ಅಂದ? ಶಿವಾನಿ ತ್ರಿಶೂಲ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅವ್ರು ಎಲ್ಲಿಗಾದ್ರೂ ಹೋಗ್ಲಿ, ಅವ್ರ ಪ್ರತಿಯೊಂದು ಮೂಮೆಂಟ್ಸ್ ಅಬ್ಸರ್ವ್ ಮಾಡೋಣ. ವಾ, ಏನ್ ಶಿವಾನಿ ಇದು? ದೇವಸ್ಥಾನದ ಬಾಗ್ಲೆ ಒಳ್ಳೆ ಕೋಟೆ ಇದ್ದಂಗಿದೆ. ನನ್ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ದೇವಸ್ಥಾನ ನೋಡ್ತಾ ಇರೋದು ನಾನು. ಇಷ್ಟಕ್ಕೆ ಹೀಗೆ ಹೇಳ್ತಿದ್ಯಲ್ಲ, ಇನ್ನು ಒಳಗಡೆ ಹೋಗಿ ನೋಡಿದ್ಮೇಲೆ ಇನ್ನೇನ್ ಹೇಳ್ತೀಯ? ಬಾ. ಮಾಯಾ, ಇವರಿಬ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಹನಿಮೂನ್ಗೆ ಅಂತ ಬಂದವರು ದೇವಸ್ಥಾನ ಸುತ್ತಾಡ್ತಿದ್ದಾರೆ. ನನ್ಗೂ ಅದೇ ಅನುಮಾನ. ಇವರಿಬ್ರು ಬೇರೆ ಯಾವ್ದೋ ಕೆಲ್ಸಕ್ಕೆ ಬಂದಿರೋ ಹಾಗಿದೆ. ಬಾ, ಇವರಿಬ್ರು ಹಿಂದೆನೆ ಹೋಗಿ ನೋಡೋಣ. ತುಂಬಾ ಹಳೆಯ ದೇವಸ್ಥಾನ ತರ ಇದೆ ಇದು. ಯಾವ್ದೋ ರಾಜ ಮಹಾರಾಜ ಕಟ್ಸಿದಾನೆ ಅನ್ಸುತ್ತೆ. ಹೌದು, ಇದೇ ಚಂದ್ರಮೌಳೇಶ್ವರ ದೇವಸ್ಥಾನ. ಚಂದ್ರಗ್ರಹಣದ ದಿನ ಸಾಕ್ಷಾತ್ ಪರಮೇಶ್ವರನೇ ಋಷಿ ಮುನಿಗಳಿಗೆ ದರ್ಶನ ಕೊಟ್ಟಿರೋ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ತ್ರಿಶೂಲ್, ಶಿವಾನಿ, ಈ ದೇವಸ್ಥಾನದಲ್ಲಿ ನಾವಿಬ್ಬರೇ ಇರೋದು? ಯಾಕೆ ಹಾಗೆ ಕೇಳ್ತಿದ್ಯಾ? ಇಲ್ಲ, ನಮ್ಮನ್ನ ಯಾರೋ ಫಾಲೋ ಮಾಡ್ದಂಗಾಯ್ತು. ತ್ರಿಶೂಲ್, ಇದು ಕಾಡಿನ ಮಧ್ಯೆ ಇರೋ ದೇವಸ್ಥಾನ. ಇಲ್ಲಿಗೆ ಪುರೋಹಿತರು ಬಿಟ್ರೆ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಪೂಜೆ ಸಮಯಕ್ಕೆ ಮಾತ್ರ ಪುರೋಹಿತರು ಬಂದು ಹೋಗ್ತಾರೆ. ಬಾ.
ನೋಡಿದ್ರೆ ವಿಕ್ರಮ್, ತ್ರಿಶೂಲ್ ಆಗ್ಲಿ ಶಿವಾನಿ ಆಗ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನ ನೋಡ್ಬಾರ್ದು. ನಾವು ಅವ್ರನ್ನ ಹಿಂಬಾಲಿಸೋದ್ ಗೊತ್ತಾದ್ರೆ ಅವರು ಎಚ್ಚೆತ್ಕೊಂತಾರೆ. ಅವ್ರು ಮಾಡ್ತಿರೋ ಕೆಲ್ಸನ ನಮ್ಮಿಂದ ಮುಚ್ಚಿಡ್ತಾರೆ. ಹುಷಾರಾಗಿರು. ಸರಿ. ಶಿವಾನಿ, ಕರೆಕ್ಟಾಗಿ ಬಂದಿದ್ದೀವಿ. ಪೂಜೆ ನಡೀತಾ ಇದೆ ನೋಡು. ನೀನು ಇಲ್ಲಿ ಏನ್ ಅನ್ಕೊಂಡ್ ಬಂದಿದ್ಯೋ ಅದು 100% ನೆರವೇರುತ್ತೆ. ನೆರವೇರ್ಲೇಬೇಕು ತ್ರಿಶೂಲ್. ಚಂದ್ರಮೌಳೇಶ್ವರ, ನಾನು ಇಲ್ಲಿಗೆ ಬಂದಿರೋದು ಗುರುದೇವನ ಭೇಟಿ ಮಾಡೋಕೆ. ನನಗೆ ನಾಗಲೋಕದ ಶಾಪ ಅಂಟದಾಗ್ಲಿಂದ ಅವ್ರನ್ನ ಭೇಟಿ ಮಾಡೋಕೆ ಸಾಧ್ಯವಾಗಿರಲಿಲ್ಲ. ಈಗ ಸಮಯ ಹತ್ರ ಬಂದಿದೆ. ಅವರು ಆದಿಶೇಷನ್ ಬಗ್ಗೆ ಹೇಳೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮಿಬ್ಬರ ಭೇಟಿ ಫಲಪ್ರದವಾಗೋ ಹಾಗೆ ಮಾಡುತ್ತಂದೆ. ನಾನು ಇಲ್ಲಿಗೆ ಯಾವ ಆಸೆ ನಡ್ಕೊಂಡು ಬಂದಿಲ್ಲ. ನಾನು ತುಂಬಾ ಪ್ರೀತಿಸೋ ಶಿವಾನಿಗೆ ನನ್ನ ಪ್ರೀತಿ ಏನು ಅಂತ ಅರ್ಥ ಆಗಿ ನನ್ನ ಜೊತೆ ಸಂಸಾರ ಮಾಡೋ ಹಾಗಾದ್ರೆ ಅಷ್ಟೇ ಸಾಕು ತಂದೆ. ಸಾಕ್ಷಾತ್ ಗುರುದೇವನೇ ಭೂಮಿಗೆ ಬರ್ತಾ ಇದ್ದಾರೆ. ಅಂದ್ರೆ ನನ್ನ ಆದಿಶೇಷನ ಒಂದು ಮಾಡೋದಕ್ಕೆ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ನಿನ್ನ ಸಾಕ್ಷಿಯಾಗಿನೇ ಆದಿಶೇಷನ ನಾನು ಸೇರ್ತೀನಿ. ಇದು ನಾನು ಮಾಡ್ತಿರೋ ಪ್ರಮಾಣ. ದೇವ್ರೆ, ನನ್ನ ಶಿವಾನಿನ ಒಂದು ಮಾಡಿದ್ರೆ ಜೀವನ ಪೂರ್ತಿ ಅವಳನ್ನ ಖುಷಿಯಾಗಿ ನೋಡ್ಕೊತೀನಿ. ಇದು ನಾನು ಕೊಡ್ತಿರೋ ಭಾಷೆ.